ಹಿಂದಿನ ವಿಡಿಯೋದಾಗ ಡ್ರೈವಿಂಗ್ ಲೈಸೆನ್ಸ್ ತೆಗಿತ್ನಾಗ ಯಾವ ಪ್ರೊಸೀಜರ್ ಇರ್ತಾವ ಹೇಳಿನು ಅದ್ರೊಳಗೆ ಕಚ್ಚಾ ಲೈಸೆನ್ಸ್ ಅಪ್ಲಿಕೇಶನ್ ಹೆಂಗೆ ತುಂಬೋದ ಹೇಳ್ತಾನೆ ನೋಡ್ರಿ. ಫಸ್ಟ್ ಗೂಗಲ್ನಾಗ ಹೋಗಿ ಪರಿವಾಹನ ಅಂತ ಸರ್ಚ್ ಮಾಡಿರಿ. ಪರಿವಾಹನ ಅಂತ ವೆಬ್ಸೈಟ್ ಬರ್ತೈತಿ, ಗೌರ್ಮೆಂಟ್ದ ಕ್ಲಿಕ್ ಮಾಡು. ನೋಟಿಫಿಕೇಶನ್ ಬರ್ತೈತಿ ರಾಂಗ್ ಆನ್ಲೈನ್ ಸರ್ವಿಸ್ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ದಾಗ ಕ್ಲಿಕ್ ಮಾಡು. ಇಲ್ಲಿ ನೋಟಿಫಿಕೇಶನ್ ಬರ್ತೈತಿ, ಮತ್ತು ರಾಂಗ್ ಮಾಡಿರಿ. ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡಿರಿ. ಮತ್ತೊಂದು ನೋಟಿಫಿಕೇಶನ್ ಬರ್ತೈತಿ, ಕ್ಯಾನ್ಸಲ್ ಮಾಡಿರಿ. ಮತ್ತು ಇಲ್ಲಿ ಮ್ಯಾಗ ಅಪ್ಲೈ ಫಾರ್ ಡ್ರೈವಿಂಗ್ ಲೈಸೆನ್ಸ್ ಇರ್ತೈತಿ. ಇಲ್ಲಿ ಯಾವ ಡಾಕ್ಯುಮೆಂಟ್ ಆಗ್ತಾವು ಏನೇನು ಪ್ರೊಸೀಜರ್ ಐತಿ ನೋಡ್ಕೊಂಡ ಇಲ್ಲಿ ಮುಂದೆ ಕಂಟಿನ್ಯೂ ಮಾಡು. ಫಸ್ಟ್ ಟೈಮ್ ಡ್ರೈವಿಂಗ್ ಲೈಸೆನ್ಸ್ ತೆಗಿದ್ರೆ ಅಪ್ಲಿಕೆಂಟ್ ಡಸ್ ನಾಟ್ ಹೋಲ್ಡ್. ಇಲ್ಲಿ ಜನರ ಕ್ಯಾಟಗರಿ ಸೆಲೆಕ್ಟ್ ಮಾಡಿ ಮತ್ತು ಸಬ್ಮಿಟ್ ಮಾಡಿರಿ. ಇಲ್ಲಿ ಸಬ್ಮಿಟ್ ವಿಯಾ ಆಧಾರ್ ಅಥಾರಿಕೇಶನ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡು. ಆಧಾರ್ ಲಿಂಕ್ ಇದ್ದಿದ್ದು ಮೊಬೈಲ್ ನಂಬರ್ ಇರ್ಬೇಕು ನಿಮ್ಮ ಕಡೆ. ಇಲ್ಲಿ ಆಧಾರ್ ಕಾರ್ಡ್ ಮ್ಯಾಗ ನಮ್ಮ ಲೈಸೆನ್ಸ್ ತೆಗಿದೈತಿ. ನಾನು ಆಧಾರ್ ಕಾರ್ಡ್ ನಂಬರ್ ಹಾಕೋನು, ಅದಕ್ಕೆ ಒಂದು OTP ಜನರೇಟ್ ಆಗ್ತೈತಿ. ಇಲ್ಲಿ ಬಂದಿದ್ದು OTP ಹಾಕಿ ಸಬ್ಮಿಟ್ ಮಾಡು. ಇಲ್ಲಿ ನಿಮ್ದೆಲ್ಲ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಐತಿ ನೋಡಿ ಪ್ರೊಸೀಡ್ ಕೊಡ್ರಿ. ಇಲ್ಲಿ ನಿಮ್ಗೆ RTO ಯಾವ್ದು ಬೇಕಾ ಸೆಲೆಕ್ಟ್ ಮಾಡಿರಿ. ಮತ್ತು ನಿಮ್ದು ಎಜುಕೇಷನ್ ಯಾವ್ದಾಗೈತಿ ಅದು ಹಾಕ್ರಿ. ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಕಂಪಲ್ಸರಿ ಹಾಕಬೇಕು. ಇಲ್ಲಿ ಎಮರ್ಜೆನ್ಸಿ ಸಂಬಂಧ ಏನೋ ಒಂದು ಮೊಬೈಲ್ ನಂಬರ್ ಹಾಕ್ರಿ, ಬೇರೆದೇ ಯಾವ್ದ್ರ ಮನೆಗಿಂದದು ಏನು ತಾಲೂಕಾ ಡಿಸ್ಟಿಕಾ ಎಲ್ಲ ಹಾಕ್ರಿ, ವಿಲೇಜಾ. ಮತ್ತು ಇಲ್ಲಿ ತೆಳಗೆ ಬರೋಣ ನಿಮ್ಗೆ ಯಾವ್ದು ಗಾಡಿ ಲೈಸೆನ್ಸ್ ತೆಗಿಯೋದ್ರಲ್ಲ ಮೋಟ್ರ್ ಸೈಕಲ್ ವಿತ್ ಗೇರ್ ಹಿಡ್ದ ಇಲ್ಲಿ ಇದು ಆಪ್ಷನ್ ಹೊಡಿನು. ಕಾರ್ ಗಾಡಿ ಯಾವುದಕ್ಕೆ ನೀವು ಲೈಟ್ ಮೋಟ್ರು ವೆಹಿಕಲ್ ಹಾಕ್ಬೋದು. ಇಲ್ಲಿ ನೋ ಹಾಕ್ರಿ ಮತ್ತು ಇವು ಎರಡು ಆಪ್ಷನ್ ಕ್ಲಿಕ್ ಮಾಡಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡು. ಇಲ್ಲಿ ಕ್ಲಿಕ್ ಹೇರ್ ನಿಮ್ಗೆ ಏನು ರೋಗ ಗೀಗ ಇದಕ್ಕೆ ಅದಕ್ಕೆ ಕೇಳ್ಕತ್ತಿರ್ತೈತಿ. ನಿಮಗೆಲ್ಲ ಕಣ್ಣು ನಡೆ ಕಾಣಿಸ್ತಾವಲ್ಲ, ಕೆಳ್ಸೋ ಬಂದಿದಾನ ಅದ ಇದ ಕೇಳ್ಕತ್ತಿರ್ತಾವೆ. ನೈಟ್ ಬ್ಲೈಂಡ್ನೆಸ್ ಐತನ ಇಲ್ಲ ಇವೆಲ್ಲ ನಾವು ಹೆಂಗೆ ಹಾಕಿದ ನೋಡ್ರಿ, ಇದು ನೋಡಿ ಹಾಕ್ರಿ. ಮತ್ತು ಇಲ್ಲಿ ಟಿಕ್ ಮಾಡಿ ಸಬ್ಮಿಟ್ ಮಾಡಿಬಿಡ್ನು. ಇಲ್ಲಿ ಓಕೆ ಬಿಡ್ನು. ಇಲ್ಲಿ ಓಕೆ ಬಿಡ್ನು. ಇಲ್ಲಿ ಓಕೆ ಹೊಡೆದಾದ್ಮೇಲೆ ಇಲ್ಲಿ ಕ್ಯಾಪ್ಚಾಗಿ ಸಬ್ಮಿಟ್ ಮಾಡು. ಮತ್ತೊಮ್ಮೆ ಓಕೆ ಅಥವಾ ನೋಟಿಫಿಕೇಶನ್ ಬರ್ತೈತಿ. ಇಲ್ಲಿ ಓಕೆ ಹೊಡ್ರಿ. ಓಕೆ ಹೊಡೋಣ ನ್ಯೂ ಪೇಜ್ನಾಗ ಜಂಪ್ ಮಾಡಿಸ್ತೈತಿ. ನ್ಯೂ ಪೇಜ್ ಲೋಡಿಂಗ್ ಆಕೈತಿ. ವೇಟ್ 1 ಸೆಕೆಂಡ್. ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಅಂತ ಬರ್ತೈತಿ. ಅದೆಲ್ಲ ನೆಟ್ಟಾಗಿ ಹುಡ್ಕೊಂಡು ಕ್ಲೋಸ್ ಮಾಡಿ. ಇಲ್ಲಿ ನಿಮ್ದು ಅಪ್ಲಿಕೇಶನ್ ನಂಬರ್, ಜೆಂಡರ್, ಡೇಟ್ ಆಫ್ ಬರ್ತ್, ಗ್ರಾಜುಯೇಷನ್, ಬ್ಲಡ್ ಗ್ರೂಪ್ ಎಲ್ಲ ಕರೆಕ್ಟ್ ಅದ ನೋಡ್ಕೊರಿ. ಇದು ಬೇಕಾದ್ರೆ ಪ್ರಿಂಟ್ ಅಂತ ತಗೋರಿ ಫಾರ್ಮ್ ಅನ್ನ. ಇಲ್ಲಿ ನೆಕ್ಸ್ಟ್ದಾಗ ಹೋಗಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡಿರಿ. ಅದರ ಸ್ಕ್ರೋಲ್ ಮಾಡ್ರಿ, ತಳಗೆ ಬರ್ರಿ. ಇಲ್ಲಿ ನೋಡ್ರಿ ನಿಮ್ದು ಫಿಲ್ ಅಪ್ಲಿಕೇಶನ್ ಡೀಟೇಲ್ಸ್ ದಾಗ ಕಂಪ್ಲೀಟೆಡ್ ಅಪ್ಲೋಡ್ ಡಾಕ್ಯುಮೆಂಟ್ಸ್. ಇಲ್ಲಿ ಎಕ್ಸಾಮ್ಟೆಡ್ ಇನ್ ಫೀ ಪೇಮೆಂಟ್ ಓದಿರ್ತೈತಿ. ಗೆಟ್ವೇದಾಗ ಹೋಗಿ ತೆಳಗಿಂದ ಆಪ್ಷನ್ ಸೆಲೆಕ್ಟ್ ಮಾಡಿರಿ. ಕ್ಯಾಪ್ಚಾ ಹಾಕೋನು. ಇಮೇಲ್ ಹಾಕೋರಿದ್ರೆ ಹಾಕ್ಬೋದು, ಇಲ್ಲಾರ ಇಲ್ಲ. ಇಲ್ಲಿ ಟಿಕ್ ಮಾಡಿ ಪ್ರೊಸೀಜರ್ದಾಗ ಹೊಡ್ನು. ಪ್ರೊಸೀಜರ್ನ ಮತ್ತೊಮ್ಮೆ ಇಲ್ಲಿ ಟಿಕ್ ಮಾಡಿರಿ. ಪೇ ನೋಡ್ರಿ. ಇಲ್ಲಿ ಲೋಡಿಂಗ್ ಆಗ್ತೈತಿ. ಇಲ್ಲಿ UPI ಸೆಲೆಕ್ಟ್ ಮಾಡಿರಿ. ಇಲ್ಲಿ SBI ಇ-ಪೇ ಅಂತ ಇರ್ತೈತಿ, ಅದು ಪೇ ಮಾಡ್ನು. ಇಲ್ಲಿ ಕ್ಯಾಪ್ಚಾ ಹಾಕೊಂಡು ಎರಡು ಆಪ್ಷನ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡ್ನು. ಇಲ್ಲಿ ಗೂಗಲ್ ಪೇ, ಪೇಟಿಎಂ, ಫೋನ್ ಪೇ ಐತಿ. ಇಲ್ಲಿ ಕ್ಲಿಕ್ ಮಾಡಿರಿ. UPI QR ಕ್ಲಿಕ್ ಮಾಡಿರಿ. ಇಲ್ಲಿ QR ಬರ್ತೈತಿ, ಇದಕ್ಕೆ ಪೇಮೆಂಟ್ ಮಾಡ್ನು. ಪೇಮೆಂಟ್ ತಗೋಣ ಒಂದು 10 ಸೆಕೆಂಡ್ ಎಲ್ಬೇಕು. ಬೇರೆ ಪೇಜ್ ಬರ್ತೀವಿ. ಈಗ ನಮ್ಗೆ ಗೆಟ್ ಡೀಟೇಲ್ಸ್ ಹೊಡ್ರಿ. ಕ್ಯಾಪ್ಚಾ ಹಾಕಿ ಇಲ್ಲಿ ಟಿಕ್ ಮಾಡಿರಿ. ಇದು ಕ್ಯಾಪ್ಚಾ ಏನೈತಿ ನೋಡ್ರಿ, ಅದು ಹಾಕ್ರಿ. ಪ್ರಿಂಟ್ ರಿಸಿಪ್ಟ್ ಪೇಮೆಂಟ್ ಮಾಡಿದ್ದ ರಿಸಿಪ್ಟ್ ಐತಿ ನೋಡ್ರಿ, ಬರ್ತಿದ್ದು ನಿಮ್ಮ ತ್ರಾಗ. ಇಲ್ಲಿ ಡೌನ್ಲೋಡ್ ಆಗಿರ್ತೈತಿ, ಇಲ್ಲಿ ನೋಡ್ಬೋದು. ಇದೆಲ್ಲ ಡೀಟೇಲ್ ಪೇಮೆಂಟ್ ಮಾಡಿದ ಅಮೌಂಟ್ ಇರ್ತೈತಿ, ಚೆಕ್ ಮಾಡಬೇಕು. ಬ್ಯಾಕ್ ಹೋಮ್ ಹೋಗಿ ಇಲ್ಲಿ ಲಾಸ್ಟ್ಗೆ ಆನ್ಲೈನ್ LL ಟೆಸ್ಟ್ ಸ್ಲಾಟ್ ಅಂತ ಇರ್ತೈತಿ, ಅದ್ರ ಹೋಗಿ ನೋಡೋದ. ನಿಮ್ಗೆ ಅಪ್ಲಿಕೇಶನ್ ನಂಬರ್ ಆಗಲೇ ಬಂದೈತಿ ನೋಡಿ, ಆಗ ಜನ್ರೇಟ್ ಮಾಡಿದೆವು, ಅದ ಇಲ್ಲಿ ಇರ್ತೈತಿ. ಇಲ್ಲಿ ಫಿಲ್ ಮಾಡಿರಿ. ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡು. ಇದು ಸಾಫ್ಟ್ವೇರ್ ಅಂತ ಒಂದು ಇರ್ತೈತಿ, ಸ್ಮಾರ್ಟ್ ಲಾಕ್ ಅಂತ, ಅದು ಡೌನ್ಲೋಡ್ ಮಾಡಿ ಅಪ್ಲಿಕೇಶನ್ ಡೆಸ್ಕ್ಟಾಪ್ದಾಗ ಬಂದಿರ್ತೈತಿ. ಅದ್ರೊಳಗೆ ಹೋಗಿ ಅಪ್ಲಿಕೇಶನ್ ನಂಬರ್ ಐತಿ, ಎಕ್ಸಾಮ್ ಕೊಡ್ರಿ. ಎಕ್ಸಾಮ್ದಾಗ ಪಾಸ್ ಐತೆ ಅಂದ್ರೆ ಕಚ್ಚಾ ಲೈಸೆನ್ಸ್ ಬರ್ತೈತಿ. ಮತ್ತು 6 ತಿಂಗಳು ವ್ಯಾಲಿಡಿಟಿ ಇರ್ತೈತಿ. ಆ 6 ತಿಂಗಳದಾಗ ಯಾವಾಗ ನೀವು ಪಕ್ಕ ಲೈಸೆನ್ಸ್ ತೆಗಿಬೋದು. ಇಲ್ಲಿ ಅದ್ರ ಸಂಬಂಧ ಪೈಲ ಕ್ವಶನ್ ಪೇಪರ್ ಒಂದು ನೋಡ್ಕೊರಿ. ಕ್ವಶನ್ ಪೇಪರ್ ಬಿ ಒಂದು ವಿಡಿಯೋ ಅಪ್ಲೋಡ್ ಮಾಡೈತಿ. ಅದೇನು ಭಾಳ ಟಫ್ ಇರಂಗಿಲ್ಲ, ಈಸಿ ಇರ್ತೈತಿ. 15 ಮಾರ್ಕ್ಸ್ದಾಗ 10 ಬಿದ್ರೆ ಪಾಸ್ ಐತಿ.